ಬೇಡ ಬೇಡ ಭಯ್ಯ, ಹತ್ರ ಬರ್ಬೇಡ. ದಯವಿಟ್ಟು ದಯವಿಟ್ಟು ಸುಮ್ನೆ ಹೊರಟೋಗಿಲ್ಲಿಂದ. ಏನಂದೆ? ಸುಮ್ಕೆ ಹೋಗು ಅಂದ. ಸುಮ್ಕೆ ಹೋಗೋಕೆ ನಾನೇನ್ ದಡ್ನ? ನಿಮ್ಮಣ್ಣ ಎಣಿಸ್ಕೊಳ್ಳಿಲ್ವಾ ನನ್ನ ಹತ್ರ ದುಡ್ನ? ಸಾಲ ಕೊಟ್ಟೋನು ನೀನು, ತಗೊಂಡೋನು ನಮ್ಮಣ್ಣ. ಅವನ ಹತ್ರ ಕೇಳ್ಕೊ ಹೋಗು. ಇಲ್ಲಿಗೆ ಯಾಕೆ ಬಂದೆ? ಯಾಕೆ ಬಂದ? ಕೊಟ್ಟ ಸಾಲನ ವಾಪಸ್ ತಗೊಳಕ್ಕೆ. ಯಾರಿಂದ ಗೊತ್ತಾ? ಓದ್ಬೇಕು ಅಂತ ಸಾಲ ತಗೊಂಡು ಕೆಲ್ಸ ಕಾರ್ಯ ಇಲ್ದೆ ಸೋಂಬೇರಿಯಾಗಿ ಸುತ್ತ ಇರೋ ನಿಮ್ ಸುಂದ್ರಣ್ಣಿಂದ ಅಲ್ಲ, ನಿನ್ನಿಂದ. ಅಂದ್ರೆ ನಿನ್ ಮೈಯಿಂದ. ನಿನ್ ನಾಚಿಕೆ ಜನ್ಮಕ್ಕಿಷ್ಟು ಬೆಂಕಿ ಸೂರ್ಯ. ನಿನ್ ಮಗಳಿದ್ದಾಗಿದ್ದೀನಿ, ನಾಚಿಕೆ ಆಗೋಲ್ಲ ನಿಂಗೆ? ಮಗಳು? ಹುಣಸೆ ಮರಕ್ ವಯಸ್ಸಾದ್ರು ಅದ್ರದ್ದು ಹುಳಿ ಏನು ಕಡಿಮೆ ಆಗೋಲ್ಲ ಕಮಲು. ಸುಮ್ಕೆ ನನ್ ಸತಾಯಿಸ್ಬೇಡ. ಒಂದ್ ಸಾರಿ ಒಪ್ಕೊಂಡಿದ್ದೀನಿ ಅಂತ ಒಪ್ಕೋ ಪ್ಯಾರಿ. ಬೇಡ ಬೇಡ ಭಯ್ಯ, ನೀನ್ ಕೈ ಮುಗಿತೀನಿ, ಹತ್ರ ಬರ್ಬೇಡ. ಬಿಡು ಬಿಡು, ನನ್ ಕೈ ಬಿಡು. ಸುಂದ್ರಣ್ಣ,
ಶಿವ ಶಿವ ಎಂತ ದೈವಗಳೇ ಏನೋ ಸಂದೇಹನಪ್ಪ ಸ್ವಾಮೀಜಿನ ಏನು ಬಿಡ್ತು ಅನ್ನು ಉಂಟ ತಪ್ಪು ಪಟ್ಟೆ ಬೇರೆ ಬರ್ಕೊಂಡು ಎಂತ ದೈವಗಳೇನಪ್ಪ ಏನೋ ಸಂದೇಹನಪ್ಪ ಸ್ವಾಮಿ ಏನು ಬಿಡ್ತು ಅನ್ನು ಶಿವ ಶಿವ ಉಂಟ ತಪ್ಪು ಶಿವ 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 ಎಂತ ದೈವಗಳೇನಪ್ಪ ಏನೋ ಸಂದೇಹನಪ್ಪ ಸ್ವಾಮೀಜಿನ ಏನು ಬಿಡ್ತು ಅನ್ನು ಉಂಟ ತಪ್ಪು ಪಟ್ಟೆ ಬೇರೆ ಬರ್ಕೊಂಡು ಎಂತ ದೈವಗಳೇನಪ್ಪ ಏನೋ ಸಂದೇಹನಪ್ಪ ಸ್ವಾಮೀಜಿನ ಏನು ಬಿಡ್ತು ಅನ್ನು ನಿಜಗುಂಡು ಅವ್ರ ಮನೇಲಿಲ್ಲ ವೀರೇಂದ್ರಪ್ಪನವ್ರೆ. ಹೌದಾ? ಮನೇಲಿ ಇರ್ತೀನಿ ಅಂತ ಹೇಳಿದ್ನಲ್ಲ. ಸರಿ, ಅವ್ನು ಬರೋವರೆಗೂ ಒಂದೆರಡು ಆಟ ಚದರಂಗ ಆಡೋಣ ಬಾ. ಸ್ವಾಮಿ ವೀರೇಂದ್ರಪ್ಪನವ್ರೆ, ಇದೇನ್ ಮನೆ ಆಳು ಬುದ್ಧಿನೋ ನಿಮ್ದು. ಅಲ್ಲ, 3 ತೋಟ ತೋಪು ಅಂತಿದ್ ನಮ್ ದಣಿಗೆ ಈ ಸುಡುಗಾಡು ಆಟ ಕಲ್ಸಿದ್ರಿ. ಸಾಲ ದಿಕ್ಕಿಗೆ ನಮ್ ಗಿರಿಜವನ್ ಕರಿತಾ ಇದ್ದೀರಿ. ಅಲ್ಲ, ನಿಮ್ ಚದರಂಗದ ಆಟಕ್ಕೆ ಯಾರು ಸಿಕ್ಕದೆ ಹೋದ್ರೆ ಕಡೆಗೆ ಬೀದಿಲ್ ಹೋಗೋ ನಾಯಿನೂ ಒಂದ್ಸರಿ ಬಂದು ಹೋಗು ಅಂತಿರೋ ಏನೋ ಬಡ್ಕೊಂಡ್ರು ನಿಮ್ ಬುದ್ಧಿಗೆ. ಸ್ವಾಮಿಗಳು ಯಾವೂರು ಅಂತ ಗೊತ್ತಾಗ್ಲಿಲ್ಲ. ಶಿವನೂರೇ ನನ್ನೂರು. ಎಷ್ಟು ದಿವಸದವರೆಗೂ ತಾವು ಇಲ್ಲಿರ್ಬೇಕು ಅಂತ ಮನಸ್ಸು ಮಾಡಿದ್ರ ಸ್ವಾಮಿ? ಶಿವನಿಚ್ಛೆ ಇರುವ ತನಕ. ಒಳ್ಳೇದು ಸ್ವಾಮಿ. ಶಿವ 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 ಸ್ವಾಮಿ ಸ್ವಾಮಿ ಶಿವ ಸ್ವಾಮಿ, ಶಿವ. ಯಾವೂರು ನಿಮ್ದು? ಶಿವನೂರೇ ನನ್ನೂರು. ಎಲ್ಲಿಂದ ಪಾದ ಬೆಳೆಸಿದ್ರಿ? ಶಿವನೂರಿನಿಂದ ಬಂದೆ. ಹೌದಾ? ಅಲ್ಲ, ನಾನು ನೆನ್ನೆಯಿಂದ ನೋಡ್ತಾ ಇದ್ದೀನಿ. ನೀವು ಮೈ ಮೇಲೆ ಕವಚ ವಸ್ತ್ರ ತೊಡೋತ್ ಅಭ್ಯಾಸ ಇಟ್ಕೊಂಡಿಲ್ವೇನು? ಆತ್ಮಶಿವನಿಗೆ ರಕ್ಷೆ ಆಗಿರುವ ಈ ನಶ್ವರ ದೇಹ ಕವಚಕ್ಕೆ ಮತ್ತೊಂದು ಕವಚವೇಕಪ್ಪ ಬೇಕು. ಶಿವ ಕೆಲಸ ನೋಡ್ ಹೋಗೋ. ಉಂಡೆಲೆ ಎತ್ತೋವನಿಗೆ ಉಂಡೋರ್ ಎಷ್ಟು ಜನ ಅನ್ನೋ ಲೆಕ್ಕ ಯಾಕೆ ಬೇಕು? ಶಿವ
ಖಂಡಿತವಾಗೂ ಕೊಡಬೇಡ ಕಣಯ್ಯ. ಇನ್ನೂ 1-2 ವರ್ಷ ತಡ ಆದ್ರೂ ಪರವಾಗಿಲ್ಲ, ಆದ್ರೆ ಒಳ್ಳೆ ಕಡೆ ನೋಡ್ಕೊಡು. ಅಪ್ಪಾಜಿ, ಯಾರು ಬಂದಿದ್ದಾರೆ ನೋಡು. ಬಂದೆ, 1 ನಿಮಿಷ. ಸ್ವಾಮ್ಯಾರ, ಇನ್ನೂ 2 ವರ್ಷ ಆದ್ರೂ ಆಗ್ಲಿಂದ್ರ ಅಲ್ರಿ, ವಯಸ್ಸು ಮೀರು ಆಯ್ತಾ ಅದೇ ಬಿರಿನ್ ಮದ್ವೆ ಮಾಡ್ಬಿಡಿ ಅಂತ ನಾನ್ ನಮ್ ದಣಿಗಳಿಗೆ ತರದೂದ್ ಮಾಡ್ತಾ ಇದ್ರೆ ನೀವಿನ್ನೂ 2 ವರ್ಷ ಆದ್ರೂ ಆಗ್ಲಿ ಅಂತಿರಲ್ರಿ. ಅಯ್ಯೋ ಅಲ್ರಿ, ಎಣ್ಣೆತ್ತವ್ರಿಗೆ ಅಲ್ವಾ ಅದ್ರ ಕಷ್ಟ ಸುಖ ಗೊತ್ತಾಗೋದು. ನಿಮ್ಮಂತ ಮನೆಯಾಳ ಬುದ್ಧಿ ಅವ್ರಿಗೆ ಅದೇ ಗೊತ್ತಾಗ್ಬೇಕು. ತಗೊಳ್ಳಿ, ನಿಮ್ಗಳಿಗೆ ಆ ಶಿವನೇ ಬುದ್ಧಿ ಕೊಡ್ಬೇಕು. ಈಗಲೀಗ ಸಿಕ್ಕೊಂಡೆ ಕಣಯ್ಯ. ಸಾಧ್ಯನೇ ಇಲ್ಲಯ್ಯ. ಅಂದ್ಹಾಗೆ ಮೊನ್ನೆ ನಿಮ್ ಹುಡುಗಿನ ಯಾರೋ ಕೇಳಕ್ ಬಂದಿರಂತಿಲ್ಲ, ಅದೇನಾಯ್ತಯ್ಯ? ಅಯ್ಯೋ, ಅದನ್ನ ಯಾಕೆ ಕೇಳ್ತೀಯ? ಹುಡುಗ ಏನೋ ಲಕ್ಷಣವಾಗಿದ್ದಾನೆ, ವಿದ್ಯಾವಂತ, ಆದ್ರೆ ಹಣ ಇಲ್ವೇ? ನಾನು ಮಾತ್ರ ಅವನು ಕೊಡಲ್ಲಪ್ಪ. ನೀವೇನು ಗಾಬರಿ ಆಗ್ಬೇಕಾಗಿಲ್ಲ ಸಾವುಕಾರ್ರೆ. ಯಾವುದೋ ವಿಷಯ ಮನಸ್ಸಿಗೆ ಹಚ್ಕೊಂಡು ಕೊರಗ್ತಾ ಇರೋದ್ರಿಂದ ಸ್ವಲ್ಪ ವೀಕ್ನೆಸ್ ಹೆಚ್ಚಾಗಿದೆ ಅಷ್ಟೇ. ಈ ಔಷಧಿ ಕೊಡಿ, ಎಲ್ಲ ಸರಿ ಹೋಗುತ್ತೆ. ನಾನಿನ್ ಬರ್ಲಾ? ಸಾವುಕಾರ್ರೆ, ಸಾವುಕಾರ್ರೆ, ಗಿರ್ಜಾಗೇನೋ ಮೂರ್ಛೆ ಅಂತ ಕೇಳ್ಪಟ್ಟೆ, ಹೀಗಾಗಿದ್ದಾಳೆ, ಪರವಾಗಿಲ್ಲ ತಾನೆ? ಡಾಕ್ಟ್ರು ಔಷಧಿ ಕೊಟ್ರಲ್ಲ? ಅಯ್ಯೋ, ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀರಾ? ನಮ್ಮ ಸ್ವಾಮೀಜಿಗಳಿಲ್ವೇ, ಅವ್ರ ಹತ್ರ ಕರ್ಕೊಂಡು ಹೋದ್ರ ಆಯ್ತು. ಸ್ವಾಮೀಜಿ, ನನ್ನ ಸರ್ವಸ್ವನು ಇವಳೆ. ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ನನಗುಳಿಸ್ಕೊಡಿ ಸ್ವಾಮೀಜಿ, ನನಗುಳಿಸ್ಕೊಡಿ. ದೇವ್ರೆ, ಏನಿಂಥ ಪರಿಸ್ಥಿತಿಗೆ ತಂದ್ಬಿಟ್ಟಿಯಲ್ಲ, ನಾನೇನ್ ಮಾಡ್ಲಿ? ಒಂದ್ ಸಮಯ ಈ ಹುಡುಗಿ ಬದುಕ್ತಾ ಇದ್ರೆ ನನ್ನ ಬಣ್ಣ ಎಲ್ಲ ಬಯಲಾಗುತ್ತಲ್ಲ. ನಾನೇನ್ ಮಾಡ್ಲಿ? ನಾನೇನ್ ಮಾಡ್ಲಿ? ಶಿವನೇ,
ಇದಪ್ಪ ಥರ. ಗಡ್ಡ ಬಿಟ್ಟವರೆಲ್ಲ ಸ್ವಾಮೀಜಿಗಳಾದ್ಮೇಲೆ ನಾನು ಗಡ್ಡ ಬಿಟ್ಟಿದ್ದೀನಿ, ನನ್ನೂ ಸ್ವಾಮೀಜಿ ಅನ್ಲಪ್ಪ. ಅರೆ ಈರಪ್ಪ, ಈ ಸ್ವಾಮೀಜಿಯಿಂದ ನನಗಂತೂ ವಿಪರೀತ ಕಷ್ಟ ಇಟ್ಕೊಂಡ್ಬಿಟ್ಟು ಡಾಕ್ಟ್ರೆ. ಏನ್ ಮಾಡ್ತೀರಾ ಹೇಳಿ? ನಮ್ ಈ ನಿಜಿಗುಂಡಪ್ಪ, ವೀರೇಂದ್ರಪ್ಪ ಇಂಥವರೇ ಸ್ವಾಮೀಜಿಗಳನ್ನ ಅಷ್ಟೊಂದು ಹಚ್ಕೊಂಡಿದ್ರ ಅಂತಂದ ಮೇಲೆ ನಾವು ತಾನೇ ಏನ್ ಮಾಡಕ್ಕಾಗುತ್ತೆ? ಬರೋ ತಟ್ಟೆ ಕಾಸಿಗೆ ಪೆಟ್ಟು ಬೀತಲ್ಲ ದೇವ್ರು. ನಿಮ್ ತಟ್ಟೆ ಕಾಸಿರ್ಲಿ ಪೂಜಾರ್ರೆ, ನಂಗ್ ಬರೋ ಪೇಷಂಟ್ಗಳೇ ಕಡಿಮೆ ಆಗೋದ್ರಲ್ಲ. ಇದಪ್ಪ ಥರ. ನೀವೇನ್ ಯೋಚನೆ ಮಾಡಬೇಡಿ ಡಾಕ್ಟ್ರೆ, ಏನಾದ್ರೂ ಆಗ್ಲಿ ಬೇತಾಳಂಗ್ ಬೆನ್ ಬಿದ್ದು ಅವನಿಡೀ ಇತಿಹಾಸನೇ ಕಂಡಿಡಿತೀನಿ. ಅಲ್ಲ, ನನ್ ಶಾಪ್ನಲ್ಲಿ ಎಷ್ಟೊಂದು ಜನ ತುಂಬಿರ್ತಿದ್ರು. ಆ ಸ್ವಾಮೀಜಿ ಬಂದ್ಮೇಲೆ ಅವನ್ ಕೊಡೋ ವಿಭೂತಿಗೆ ಜನರೆಲ್ಲ ಮರಳಾಗಿ ನನ್ನ ಪ್ರಾಕ್ಟೀಸಿಗೆ ಎಂತ ಪೆಟ್ಟು ಬಿತ್ತು. ಇರ್ಲಿ, ಹಾಗಾದ್ರೂ ಮಾಡಿ ಆ ಸ್ವಾಮೀಜಿ ನಿಜರೂಪಾನ್ ಕಂಡಿಡ್ದು ನಮ್ ಜನಗಳಿಗೆ ಅವನು ಯಾರು ಅಂತ ತೋರಿಸಲೇಬೇಕು. ಇಲ್ದಿದ್ರೆ ನನಗಂತೂ ಉಳುಗಾಲ ಖಂಡಿತ ಇಲ್ಲ, ಖಂಡಿತ ಇಲ್ಲ. ಏನ್ ಸ್ವಾಮೀಜಿಗಳೇ, ನೀವು ಶಿವನ ಪ್ರವತಾರ ಅಂತ ಜನರೆಲ್ಲ ಹೊಗಳ್ತಾ ಇದ್ದಾರಲ್ಲ, ನೀವೇನ್ ದೇವ್ರ? ಮಗು, ಶಿವ ನನ್ನಲ್ಲಿಯೂ ಇದ್ದಾನೆ, ನಿನ್ನಲ್ಲಿಯೂ ಇದ್ದಾನೆ, ಜಗತ್ತಿನ ಪ್ರತಿಯೊಂದು ಚರಾಚರಗಳಲ್ಲಿಯೂ ಇದ್ದಾನೆ. ನನ್ನಲ್ಲಿರೋ ಶಿವನನ್ನ ನಾನು ಕಂಡಿದ್ದೇನೆ, ನಾನು ಶಿವ. ನಿನ್ನಲ್ಲಿರೋ ಶಿವನನ್ನ ನೀನು ಕಂಡುಕೊಂಡಿಲ್ಲ, ನೀನು ಮಾನವ. ಬಾ ಮಗು. ನಿಮ್ ವಿಭೂತಿಯಿಂದಲೇ ನಮ್ ಕಷ್ಟ, ಕಾರ್ಪಣ್ಯ, ಕಾಯಿಲೆಗಳೆಲ್ಲ ಕಳಿಯೋಂಗಿದ್ದಿದ್ರೆ ನಾವ್ಯಾಕೆ ಇಲ್ಲಿವರೆಗೂ ಓದ್ಬೇಕಾಯ್ತು, ಕಲಿಬೇಕಾಯ್ತು? ಕಲಿಯುವುದು ನಿನ್ನ ಧರ್ಮ, ಕಲಿಸುವುದು ಅವನ ಧರ್ಮ. ವಿಭೂತಿ ಇಡೋದು ನಿಮ್ ಧರ್ಮ, ನಮ್ ಕರ್ಮ. ಗಿರ್ಜಾ, 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 ನಿಮ್ಮಪ್ಪ ದೇವಸ್ಥಾನಕ್ಕೆ ಹೋಗಿದಾರಲ್ಲ? ಅದನ್ನ ನೋಡ್ಕೊಂಡೆ ನೀನ್ ಇಲ್ಲಿಗೆ ಬಂದೇನೋ? ಅದ್ ಸರಿ, ನಿಮ್ಮಪ್ಪ ಏನ್ ಸ್ವಾಮೀಜಿ ಸ್ವಾಮೀಜಿ ಅಂತ ಸಾಯ್ತಾ ಇರ್ತಾರೆ? ಸ್ವಾಮೀಜಿನ ಹಾಗೆಲ್ಲ ಬೈಬೇಡಪ್ಪ. ಅದ್ಯಾಕ್ ಹಾಗೆ ನೋಡ್ತಾ ಇದೀಯಾ? ಆಗ ನೋಡಿದ್ರೆ ನಂಗೊಂಥರ ಆಗುತ್ತೆ. ಹಲೋ 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 ಹಲೋ. ಏನ್ ಡಾಕ್ಟ್ರೆ, ಆರಾಮಾಗಿ ನಿಂತ್ಕೊಂಡ್ರಲ್ಲ? ಪ್ರಾಕ್ಟೀಸ್ ಹೇಗೆ ನಡೀತಿದೆ? ಏನೋ ನಡೀತಿದೆ. ಹಾಗಂದೇನ್ ಡಾಕ್ಟ್ರೆ, ನೀವು ಹೇಳೋ ರೀತಿನೇ ಸರಿ ಇಲ್ವಲ್ಲ? ಅದನ್ನ ಯಾಕೆ ಕೇಳ್ತೀರಾ? ಊರಿಗೆ ಹೊಸದಾಗಿ ಒಬ್ಬ ಸ್ವಾಮೀಜಿ ಬಂದು ಸೇರ್ಕೊಂಡಿದ್ದಾನೆ. ಸ್ವಾಮೀಜಿ? ಹೌದು ಮಿಸ್ಟರ್ ಹನುಮಾನ್, ನೀವು ನೋಡ್ತಿದ್ದಂಗೆ ನನ್ನ ಶಾಪ್ನಲ್ಲಿ ಎಷ್ಟೊಂದು ಪೇಷಂಟ್ಸ್ಗಳು ತುಂಬಿರ್ತಿದ್ರು. ಆ ಸ್ವಾಮೀಜಿ ಬಂದ್ಮೇಲೆ ಅವನ್ ಕೊಡೋ ವಿಭೂತಿಗೆ ನಮ್ ಜನ ಎಲ್ಲ ಮರಳಾಗಿ ಈಗ ಕೆಮ್ಮಿದ್ರು ಸ್ವಾಮೀಜಿ, ಕ್ಯಾಕರಿಸಿದ್ರು ಸ್ವಾಮೀಜಿ, ಹಾಗಾಗೋಗಿದೆ. ಅಂತ ಪವಾಡ ಪುರುಷನ ಸ್ವಾಮೀಜಿ? ಮತ್ತಿನೇನು, ಪವಾಡ ಪುರುಷ ಅಂತ ಮೆರೀತಿದ್ದಾನೆ. ಅಲ್ಲ, ಪವಾಡ ಪುರುಷಗೆಲ್ಲ ಸವಾಲಾಕೋ ಈ ಕಾಲದಲ್ಲಿ ನಮ್ ಜನ ಮರಳಾಗ್ತಾ ಇದಾರಲ್ಲ, ಅದ್ರಲ್ಲೂ ನಮ್ ರಮೇಶ್ ಅವ್ರ ಮಾವ ನಿಜಗುಂಡಪ್ಪ ವಿಪರೀತ ಹಚ್ಕೊಂಡಿದ್ದಾರೆ. ನೀವೆಲ್ಲ ಸೇರಿ ಆ ರಮೇಶ್ಗೊಂದು ಮಾತು ಹೇಳ್ತೀರಾ? ನೀವು ಡೋಂಟ್ ವರಿ ಡಾಕ್ಟ್ರೆ, ನಿಮ್ಗೆ ಏನ್ ಸಪೋರ್ಟ್ ಬೇಕೋ ನಾವು ಕೊಡ್ತೀವಿ. ಓಹೋ, ಏನ್ ಸ್ವಾಮೀಜಿಗಳು ಕವಚ ತೊಟ್ಟು ಬಿಟ್ಟಿದ್ದಾರೆ? ಆತ್ಮಶಿವನಿಗೆ ರಕ್ಷೆಯಾಗಿರುವ ಈ ನಶ್ವರ ದೇಹ ಕವಚ ಮಣ್ಣಲ್ಲಿ ಮಣ್ಣಾಗುವ ಮುನ್ನ ಇದಕ್ಕೊಂದು ರಕ್ಷೆ ಇರಲಿ ಎಂದು. ಶಿವ ಶಿವ.
ಸ್ವಾಮೀಜಿ. ಕಳ್ ಸ್ವಾಮೀಜಿ. ಏನ್ ದೇವ್ರು, ಎಲ್ರು ಬಹಳ ಆಳವಾಗಿ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ದೀರಾ? ಇನ್ನೇನು, ಎಲ್ಲ ಸ್ವಾಮೀಜಿ ಯೋಚನೆ. ಸ್ವಾಮೀಜಿ ಯೋಚನೆನಾ? ಹೋಗಿದ್ ಬಾ. ದೇವಸ್ಥಾನಕ್ಕೆ ಹೋಗಿದ್ ಬರ್ತೀನಿ ಅಪ್ಪಾಜಿ. ಒಳ್ಳೇದು, ಹೋಗಿದ್ದಮ್ಮ. 22, 26, 28, 30ಕ್ಕೆ 0.
ಇದಪ್ಪ ಥರ. ಗಡ್ಡ ಬಿಟ್ಟವರೆಲ್ಲ ಸ್ವಾಮೀಜಿಗಳಾದ್ಮೇಲೆ ನಾನು ಗಡ್ಡ ಬಿಟ್ಟಿದ್ದೀನಿ. ನನ್ನೂ ಸ್ವಾಮೀಜಿ ಅನ್ಲಪ್ಪ. ಅರೆ ಈರಪ್ಪ, ಈ ಸ್ವಾಮೀಜಿಯಿಂದ ನನಗಂತೂ ವಿಪರೀತ ಕಷ್ಟ ಇಟ್ಕೊಂಡ್ಬಿಟ್ಟು ಡಾಕ್ಟ್ರೆ. ಏನ್ ಮಾಡ್ತೀರಾ ಹೇಳಿ? ನಮಗೆ ನಿಜಿಗುಂಡಪ್ಪ, ವೀರೇಂದ್ರ ಇಂಥವರೇ ಸ್ವಾಮೀಜಿಗಳನ್ನ ಅಷ್ಟೊಂದು ಹಚ್ಕೊಂಡಿದ್ರ ಅಂತಂದ ಮೇಲೆ ನಾವು ತಾನೇ ಏನ್ ಮಾಡಕ್ಕಾಗುತ್ತೆ? ಬರೋ ತಟ್ಟೆ ಕಾಸಿಗೆ ಪೆಟ್ಟು ಬೀತಲ್ಲ ದೇವ್ರು. ನಿಮ್ ತಟ್ಟೆ ಕಾಸಿರ್ಲಿ ಪೂಜಾರ್ರೆ, ನಂಗ್ ಬರೋ ಪೇಷಂಟ್ಗಳೇ ಕಡಿಮೆ ಆಗೋದ್ರಲ್ಲ. ಇದಪ್ಪ ಥರ. ನೀವೇನ್ ಯೋಚನೆ ಮಾಡಬೇಡಿ ಡಾಕ್ಟ್ರೆ. ಏನಾದ್ರೂ ಆಗ್ಲಿ, ಬೇತಾಳ್ನಂಗ್ ಬೆನ್ ಬಿದ್ದು ಅವನಿಡೀ ಇತಿಹಾಸನೇ ಕಂಡಿಡಿತೀನಿ. ಅಲ್ಲ, ನನ್ ಶಾಪ್ನಲ್ಲಿ ಎಷ್ಟೊಂದು ಜನ ತುಂಬಿರ್ತಿದ್ರು. ಆ ಸ್ವಾಮೀಜಿ ಬಂದ್ಮೇಲೆ ಅವನ್ ಕೊಡೋ ವಿಭೂತಿಗೆ ಜನರೆಲ್ಲ ಮರಳಾಗಿ ನನ್ನ ಪ್ರಾಕ್ಟೀಸಿಗೆ ಎಂತ ಪೆಟ್ಟಿತ್ತು. ಇರ್ಲಿ, ಹಾಗಾದ್ರೂ ಮಾಡಿ ಆ ಸ್ವಾಮೀಜಿ ನಿಜ ರೂಪಾನ್ ಕಂಡಿಡ್ದು ನಮ್ಮ ಜನಗಳಿಗೆ ಅವನು ಯಾರು ಅಂತ ತೋರಿಸಲೇಬೇಕು. ಇಲ್ದಿದ್ರೆ ನನಗಂತೂ ಉಳುಗಾಲ ಖಂಡಿತ ಇಲ್ಲ, ಖಂಡಿತ ಇಲ್ಲ. ಏನ್ ಸ್ವಾಮೀಜಿಗಳೇ, ನೀವು ಶಿವನ ಪ್ರವತಾರ ಅಂತ ಜನರೆಲ್ಲ ಹೊಗಳ್ತಾ ಇದ್ದಾರಲ್ಲ, ನೀವೇನ್ ದೇವ್ರ? ಮಗು, ಶಿವ ನನ್ನಲ್ಲಿಯೂ ಇದ್ದಾನೆ, ನಿನ್ನಲ್ಲಿಯೂ ಇದ್ದಾನೆ, ಜಗತ್ತಿನ ಪ್ರತಿಯೊಂದು ಚರಾಚರಗಳಲ್ಲಿಯೂ ಇದ್ದಾನೆ. ನನ್ನಲ್ಲಿರೋ ಶಿವನನ್ನ ನಾನು ಕಂಡಿದ್ದೇನೆ. ನಾನು ಶಿವ. ನಿನ್ನಲ್ಲಿರೋ ಶಿವನನ್ನ ನೀನು ಕಂಡುಕೊಂಡಿಲ್ಲ. ನೀನು ಮಾನವ. ಬಾ ಮಗು. ನಿಮ್ ವಿಭೂತಿಯಿಂದಲೇ ನಮ್ ಕಷ್ಟ, ಕಾರ್ಪಣ್ಯ, ಕಾಯಿಲೆಗಳೆಲ್ಲ ಕಳಿಯೋಂಗಿದ್ದಿದ್ರೆ ನಾವ್ಯಾಕೆ ಇಲ್ಲಿವರೆಗೂ ಓದ್ಬೇಕಾಯ್ತು, ಕಲಿಬೇಕಾಯ್ತು? ಕಲಿಯುವುದು ನಿನ್ನ ಧರ್ಮ, ಕಲಿಸುವುದು ಅವನ ಧರ್ಮ. ವಿಭೂತಿ ಇಡೋದು ನಿಮ್ ಧರ್ಮ, ನಮ್ ಕರ್ಮ. ಗಿರ್ಜಾ, 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 ನಿಮ್ಮಪ್ಪ ದೇವಸ್ಥಾನಕ್ಕೆ ಹೋಗಿದಾರಲ್ಲ? ಅದನ್ನ ನೋಡ್ಕೊಂಡೆ ನೀನ್ ಇಲ್ಲಿಗೆ ಬಂದೇನೋ? ಅದ್ ಸರಿ, ನಿಮ್ಮಪ್ಪ ಏನ್ ಸ್ವಾಮೀಜಿ ಸ್ವಾಮೀಜಿ ಅಂತ ಸಾಯ್ತಾ ಇರ್ತಾರೆ? ಸ್ವಾಮೀಜಿನ ಹಾಗೆಲ್ಲ ಬೈಬೇಡಪ್ಪ. ಅದ್ಯಾಕೆ ಹಾಗೆ ನೋಡ್ತಾ ಇದೀಯಾ? ಆಗ ನೋಡಿದ್ರೆ ನಂಗೊಂಥರ ಆಗುತ್ತೆ. ಹಲೋ 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 ಹಲೋ. ಏನ್ ಡಾಕ್ಟ್ರೆ, ಆರಾಮಾಗಿ ನಿಂತ್ಕೊಂಡ್ರಲ್ಲ? ಪ್ರಾಕ್ಟೀಸ್ ಯಾಕೆ ನಡೀತಿದೆ? ಏನೋ ನಡೀತಿದೆ. ಹಾಗಂದೇನ್ ಡಾಕ್ಟ್ರೆ, ನೀವು ಹೇಳೋ ರೀತಿನೇ ಸರಿ ಇಲ್ವಲ್ಲ? ಅದನ್ನ ಯಾಕೆ ಕೇಳ್ತೀರಾ? ಊರಿಗೆ ಹೊಸದಾಗಿ ಒಬ್ಬ ಸ್ವಾಮೀಜಿ ಬಂದು ಸೇರ್ಕೊಂಡಿದ್ದಾನೆ. ಸ್ವಾಮೀಜಿ? ಹೌದು ಮಿಸ್ಟರ್ ಹನುಮಾನ್, ನೀವು ನೋಡ್ತಿದ್ದಂಗೆ ನನ್ನ ಶಾಪ್ನಲ್ಲಿ ಎಷ್ಟೊಂದು ಪೇಷಂಟ್ಸ್ಗಳು ತುಂಬಿರ್ತಿದ್ರು. ಆ ಸ್ವಾಮೀಜಿ ಬಂದ್ಮೇಲೆ ಅವನ್ ಕೊಡೋ ವಿಭೂತಿಗೆ ನಮ್ ಜನ ಎಲ್ಲ ಮರಳಾಗಿ ಈಗ ಕೆಮ್ಮಿದ್ರು ಸ್ವಾಮೀಜಿ, ಕ್ಯಾಕರಿಸಿದ್ರು ಸ್ವಾಮೀಜಿ, ಹಾಗಾಗಿ ಹೋಗಿದೆ. ಅಂತ ಪವಾಡ ಪುರುಷನ ಸ್ವಾಮೀಜಿ? ಮತ್ತಿನೇನು, ಪವಾಡ್ ಪುರುಷ ಅಂತ ಮೆರೀತಿದ್ದಾನೆ. ಅಲ್ಲ, ಪವಾಡ್ ಪುರುಷಗೆಲ್ಲ ಸವಾಲಾಕೋ ಈ ಕಾಲದಲ್ಲಿ ನಮ್ ಜನ ಮರಳಾಗ್ತಾ ಇದಾರಲ್ಲ, ಅದ್ರಲ್ಲೂ ನಮ್ ರಮೇಶ್ ಅವ್ರ ಮಾವ ನಿಜಗುಂಡಪ್ಪ ವಿಪರೀತ ಹಚ್ಕೊಂಡಿದ್ದಾರೆ. ನೀವೆಲ್ಲ ಸೇರಿ ಆ ರಮೇಶ್ಗೊಂದು ಮಾತು ಹೇಳ್ತೀರಾ? ಯು ಡೋಂಟ್ ವರಿ ಡಾಕ್ಟ್ರೆ, ನಿಮ್ಗೆ ಏನ್ ಸಪೋರ್ಟ್ ಬೇಕೋ ನಾವು ಕೊಡ್ತೀವಿ. ಓಹೋ, ಏನ್ ಸ್ವಾಮೀಜಿಗಳು ಕವಚ ತೊಟ್ಟು ಬಿಟ್ಟಿದ್ದಾರೆ? ಆತ್ಮಶಿವನಿಗೆ ರಕ್ಷೆಯಾಗಿರುವ ಈ ನಶ್ವರ ದೇಹ ಕವಚ ಮಣ್ಣಲ್ಲಿ ಮಣ್ಣಾಗುವ ಮುನ್ನ ಇದಕ್ಕೊಂದು ರಕ್ಷೆ ಇರಲಿ ಎಂದು. ಶಿವ ಶಿವ.
ಸ್ವಾಮೀಜಿ ಕಳ್ ಸ್ವಾಮೀಜಿ ಏನ್ ದೇವ್ರು ಎಲ್ರು ಬಹಳ ಆಳವಾಗಿ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ದೀರಾ? ಇನ್ನೇನು ಎಲ್ಲ ಸ್ವಾಮೀಜಿ ಯೋಚನೆ. ಸ್ವಾಮೀಜಿ ಯೋಚನೆನಾ? ಆ ಸ್ವಾಮೀಜಿ ಬಂದ್ಮೇಲೆ ನಮ್ಮ ವ್ಯವಹಾರಕ್ಕೆಲ್ಲ ಪೆಟ್ಟು ಬಿತ್ತಲ್ರಿ. ನಿಮಗ್ ಮಾತ್ರನಾ ದೇವ್ರು? ನನಗೂ ತೊಂದ್ರೆ. ನೀವು ಪಟ್ಟಣದಿಂದ ಊರಿಗೆ ಬರ್ತೀರಾ, ಬಂದ ಮೇಲೆ ಒಂದು ಗಳಿಗೆ ಖುಷಿ ಪಡ್ಬೇಕು ಅಂತ ಇಲ್ಲಿವರೆಗೂ ಬರ್ತೀರಾ. ನಾನು ಎಷ್ಟೋ ಸಹಾಯ ಮಾಡ್ಕೊಡ್ತಿದ್ದೆ, ಮಧ್ಯದಲ್ಲಿ ಈ ಸ್ವಾಮೀಜಿ ಬಂದು ಸೇರ್ಕೊಂಡಲ್ಲ ದೇವ್ರು. ಹಾಗಂತ ಸುಮ್ನೆ ಕೂತ್ಕೊಂಡ್ರಾಗುತ್ತೇನ್ರಿ? ಅವನು ಮೊದ್ಲಿಲ್ಲಿಂದ ತಲೆ ತಪ್ಪಿಸ್ಕೊಂಡು ಹೋಗ್ಬೇಕು. ಅದಕ್ಕೇನಾದ್ರೂ ಉಪಾಯ ಹುಡುಕಿ. ತಪ್ಪೇ ಸಿಗ್ತಾ ಇಲ್ವಲ್ಲ ದೇವ್ರು? ತಪ್ಪು ಮಾಡಿಸ್ಬೇಕು. ದೇವ್ರ ಸಮಾನ ನೋಡ್ಕೋತೀವಿ, ತಾವು ಮಾತ್ರ ಖಂಡಿತ ಎಲ್ಲೂ ಹೋಗ್ಬಾರ್ದು ಸ್ವಾಮೀಜಿ. ಎಲ್ಲ ಶಿವನಿಚ್ಛೆ. ಯಾಕೆ ಪೂಜಾರ್ರೆ, ತಾವೇನೇ ಮಾಡಿದ್ರು ಸರಿ ಸಾವ್ಕಾರ್ರೆ. ಸ್ವಾಮ್ಯಾರ, ಏನು ನಾನ್ ಹಿಂಗ್ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೋದ್ಯಾಡಿ. ನಮ್ ಗಿರಿಜವ್ವಂಗೂ ಮದ್ವೆ ವಯಸ್ಸು ಮೀರ್ತಾ ಬಂತು. ಬಂದ್ ಗಂಡನೆಲ್ಲ ಏನೇನೋ ಕಾರಣ ಹೇಳಿ ಹಿಂದಕ್ಕೆ ಕಳಿಸ್ಬಿಟ್ರಿ. ಈಗ್ಲಾದ್ರೂ ಒಂದ್ ಗಂಡನ್ನ ದೇವಯ್ಯ, ನಾನೇನ್ ಸುಮ್ನೆ ಕೂತಿದ್ದೀನಿ ಅಂತ ತಿಳ್ಕೊಂಡಿದ್ಯಾನಾ? ಯಾರು ಗಲಾಟೆ ಮಾಡ್ಬೇಡಿ, ನಾನು ಹೋಗಿ ಕೇಳ್ತೀನಿ ನಮ್ಮ ಮಾವನ್ನ. ಮಾವ, ಏನು ಇವತ್ ನಿಮ್ಮಿಂದ ಒಂದ್ ತೀರ್ಮಾನ ಆಗ್ಲೇಬೇಕು. ಏನು? ಹೌದು, ಸ್ವಾಮೀಜಿ ಬಗ್ಗೆ. ಏನಂದ್ರೆ? ಊರ್ನವರೆಲ್ಲ ಅವನ ಮೇಲೆ ಅನುಮಾನ ಪಡ್ತಿದ್ದಾರೆ. ಮುಚ್ಚ ಬಾಯಿ. ಅನುಮಾನ ಪಡುವಂತ ವ್ಯಕ್ತಿನೇನೋ ಅವರು? ಅಭಿಮಾನ ಪಡುವಂತ ವ್ಯಕ್ತಿ ಕಣೋ, ಅಭಿಮಾನ ಪಡುವಂತ ವ್ಯಕ್ತಿ. ಇದರಿಂದ ಜನಗಳ ಮನಸ್ಸಿಗೆ ನೋವಾಗುತ್ತೆ ಮಾವ. ಜನಗಳು? ನಮ್ಮೂರಿನ ಜನಗಳ ಬಗ್ಗೆ ನನಗ್ ಗೊತ್ತಿಲ್ವೇನೋ? ರಮೇಶ, ನಿನ್ನ ಬಹಳ ಬುದ್ಧಿವಂತ ಅಂತ ತಿಳ್ಕೊಂಡಿದ್ದೆ. ಭೇಷ್, ನಿನ್ನ ಓದಿಸಿದ್ದಕ್ಕೂ ಸಾರ್ಥಕವಾಯ್ತು. ನೀನಲ್ದೆ ಬೇರೆಯವ್ರು ಏನಾದ್ರೂ ಈ ಮಾತು ಹೇಳಿದ್ದಿತ್ತು ಅಂದ್ರೆ ಅದ್ರ ಕಥೆನೇ ಬೇರೆ ಇರ್ತಿತ್ತು. ಏನು ಈ ಸ್ವಾಮೀಜಿ ಇಷ್ಟೊಂದು ಹೆಚ್ಕೊಂಡ್ಬಿಟ್ಟಿದಾನಲ್ಲ? ಏನೋಪ್ಪ, ಇವನ್ ತೊಂದ್ರೆ ಸಹಿಸೋಕೆ ಆಗ್ತಾ ಇಲ್ಲ. ಸ್ವಾಮೀಜಿನ ಕೈ ಕಾಲ್ ಕಟ್ಟಿ ನೀರ್ಗೆ ಹಾಕ್ಬಿಡ್ಬೇಕು ಕಣೋ. ಅಷ್ಟ್ ಮಾಡಿದ್ರೆ ಪ್ರಯೋಜನ ಏನ್ ಬಂತ? ಅವನಿಂದ ನಮ್ಗಾಗ್ತಿರೋ ಕಷ್ಟಕ್ಕೆ ನನ್ನ ಮಗನ್ ಚಾಕು ಹಾಕ್ಬೇಕಾ? ಕರೆಕ್ಟ್. ಅವನು ಚಿತ್ರ ಹಿಂಸೆ ಪಡೋದನ್ನ ನಾವ್ ಈ ಕಣ್ಣಾರೆ ನೋಡಿ ಸಂತೋಷ ಪಡ್ಬೇಕು ಕಣ್ರು. ಒಳ್ಳೆ ನನ್ನ ಮಗ ಆಯ್ತಲ್ಲ. ನನ್ನ ಮಗ ಜಾಗನೇ ಖಾಲಿ ಮಾಡಲ್ಲ ಅಂತಾನೆ. ಅದಕ್ಕೇನಪ್ಪ ಹೇಳೋದು, ನಮ್ಮ ಮಗನಿಗೆ ಚಾಕುನು ಹಾಕ್ಬೇಕು, ನೀರಿಗೂ ತಳ್ಬೇಕು.
ಈ ಚಿಲ್ಲರೆ ಹುಡುಗರೆಲ್ಲ ಸೇರ್ಕೊಂಡು ಸ್ವಾಮೀಜಿನ ಓಡಿಸ್ತಾರಂತೋ. ಅವ್ರ ಮಾತಿರ್ಲಪ್ಪ, ಸ್ವಾಮಿಗಳನ್ನ ಊರ್ ಬಿಟ್ಟು ಓಡಿಸ್ಬೇಕು ಅಂತ ನಿನ್ ಸೋದರಳಿ ರಮೇಶನು ಸೇರ್ಕೊಂಡಿದ್ದಾನಲ್ಲಪ್ಪ. ಯಾರಾದ್ರೂ ಆಗ್ಲಿ ಕೈ ಕಾಲು ಮುರ್ಸಿದ್ರೆ ಆಗ ಸರಿ ಹೋಗುತ್ತೆ. ಶರಣು ಸ್ವಾಮೀಜಿ. ಸ್ವಾಮೀಜಿ, ಊರಲ್ಲಿರೋ ಹುಡುಗರೆಲ್ಲ ನಿಮ್ನೇನು ಅಂದಂತೆ? ಹುಡುಗರು ತಾನೇ ಬಿಡಿ. ಬಿಡೋದಕ್ಕಾಗುತ್ತಾ ಸ್ವಾಮೀಜಿಗಳೇ? ಈ ಊರಿನಲ್ಲಿ ನಿಜಗುಂಡಪ್ಪ ವೀರೇಂದ್ರಪ್ಪ ಇರೋವರೆಗೂ ಯಾವ ಮಗನಿಂದಲೂ ಸ್ವಾಮೀಜಿಗಳನ್ನ ಏನು ಮಾಡಕ್ಕಾಗಲ್ಲ. ಹಾಗೊಂದು ವೇಳೆ ಯಾವನಾದ್ರೂ ಬಾಲ ಅಳ್ಳಾಡ್ಸಿದ್ರೆ ಆ ನನ್ನ ಮಕ್ಕಳನ್ನ ಈ ಊರಿನಲ್ಲಿ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಎಲ್ಲ ಶಿವನಿಚ್ಛೆ. ಶಿವ ಶಿವ. ಓ, ಇಲ್ಲೇ ಇದ್ದೀರೇನ್ರಪ್ಪ? ನಿಮ್ಮನ್ನೇ ಹುಡುಕೊಂಬಂದೆ. ಏನ್ ಸಮಾಚಾರ ದೇವಯ್ಯ? ಇನ್ನೇನದೇ, ಎಲ್ಲಾ ಸ್ವಾಮೀಜಿ ವಿಷಯನೇ. ನೋಡಿ, ಅವ್ನ್ ಎಷ್ಟ್ ದಿನ ಬೇಕಾದ್ರೂ ಇದ್ಕೊಂಡು ಹೋಗಿ, ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿ, ನೀವು ಮಾತ್ರ ಅವ್ನ್ ತಂಟೆ ಹೋಗ್ಬೇಡಿ. ಹಂಗಂತ ರಮೇಶ್ ಅಪ್ಪಂಗೂ ಸ್ವಲ್ಪ ಹೇಳ್ಬಿಡಿ. ಯಾಕ ಅವ್ನ್ ತಂಟೆಗೆ ಹೋಗ್ಬಾರ್ದು? ನಾವೇನ್ ಬಳೆ ತೊಟ್ಕೊಂಡ್ ಕೂತಿಲ್ಲ ದೇವಯ್ಯ. ಅವನಿಂದ ಎಷ್ಟು ತೊಂದ್ರೆ ಗೊತ್ತಾ ನಮಗೆ? ಅವನಿಂದ ತೊಂದ್ರೆ ಅಂತ ಗೊತ್ತು ಠಾಕೂರಪ್ಪ. ಅವ್ನ್ ತಂಟ್ಗೋದವ್ರನ್ನ ನಮ್ ದಣಿಗಳು ಒಡಿಸ್ಬೇಕು ಬಿಡಿಸ್ಬೇಕು ಅಂತವ್ರಿ. ಅದಕ್ಕೆ ಒಂದಷ್ಟು ದಿನ ನೀವೆಲ್ಲ ಸುಮ್ಕಿರೋದ್ ಮೇಲ್ರಪ್ಪ. ಅಲ್ಲೋ, ಅಸ ಓರಿಗೆ ಬಂದದೆ ಅಂತ ಗೊತ್ತಿಲ್ಲೇನು? ನೀನ್ ಮಣ್ ತಿಂತ್ಯಾ ಅನ್ನ ತಿಂತ್ಯಾ? ನಾಳೆ ಮೊದ್ಲಾಗ ನೋಡ್ಸ್ಕೊಂಡೋಗಿ ಓರಿಗೆ ಕೊಡ್ಸು. ಮಲಗ್ಬಿಟ್ಟ. ಆಸ ಊರಿಗೆ ಬಂದದೆ ಅಂತ ಗೊತ್ತಾಯ್ತದೆ, ಮಗಳು ಮದುವೆ ವಯಸ್ಸಿ ಬಂದವಳೆ ಅಂತ ಗೊತ್ತಾಗ್ಲಿಲ್ವೇನೋ ಶಿವನೇ?
ಇನ್ನೂ ನಿದ್ದೆ ಬರಲಿಲ್ಲ ಸ್ವಾಮೀಜಿ? ಇಲ್ಲ ಗಿರಿಜಾ, ಯಾಕೆ? ನೀನ್ ಬರ್ತೀಯ ಅಂತ ಗೊತ್ತಿತ್ತು, ನಿನ್ಗೋಸ್ಕರ ಕಾಯ್ತಿದ್ದೆ. ಬಾ ಗಿರಿಜಾ. ಏನ್ ಗಿರಿಜವ್ವ, ಬೆಳಿಗ್ಗೆದ್ದು ನೀನು ಈ ಕೆಲಸ? ನಿನ್ಗೆ ವಯಸ್ಸಾಯ್ತಲ್ಲ ಅಂತ. ವಯಸ್ಸು? ಯಾಕೆ ಸ್ವಾಮೀಜಿ ಹಾಗೆ ನೋಡ್ತಿದ್ದೀರಾ? ಗಿರಿಜಾ, ನೀನ್ ಎಷ್ಟು ಚೆನ್ನಾಗಿ ನಿಂತಿದ್ಯಾ. ನೀನ್ ಕುಂತ್ರು ಒಂದ್ ಚಂದ.
ಅರೆ ನೀರಿಡೋದೇ ಮರ್ತ್ಬಿಟ್ನಲ್ಲ. ಇದೇನ್ ಹೀಗೆ ಕೂತ್ಬಿಟ್ಟಿದ್ದೀರಲ್ಲ? ಇಲ್ಲೊಂದು ಹಾವು ಸೇರ್ಕೊಂಡಿದೆ. ಅದು ನಿನಗೂ ಗೊತ್ತಿರ್ಬೇಕಲ್ಲ? ಅದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಅಬ್ಬಾ, ಜೀವದ ಮೇಲೆ ಎಷ್ಟೊಂದು ಭಯ ನಿಮ್ಗೆ. ಭಯ ನನಗೋಸ್ಕರ ಅಲ್ಲದೆ ಇದ್ರು ನಿನಗೋಸ್ಕರನಾದ್ರೂ ಇರ್ಲೇಬೇಕಲ್ಲ. ಹೊಡೆದು ಸಾಯಿಸಿದ್ರಾಯ್ತು ಬಿಡಿ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಮನಸ್ಸಿನಲ್ಲಿ ಯಾವುದೇ ರೀತಿ ಕೊರಗ್ನೂ ಇಟ್ಕೋಬೇಡಿ. ಮೈ ಸ್ವಲ್ಪ ಬೆಚ್ಚಗಿದೆ ಅಷ್ಟೇ. ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನಾನಿನ್ ಬರಲಾ? ಡಾಕ್ಟ್ರೇ, ನಮ್ ಗಿರಿಜವ್ವಂಗೆ ಏನಾಗೈತೆ ಡಾಕ್ಟ್ರೇ? ದೇವಯ್ಯ, ಗಿರಿಜಾಗೆ ಜ್ವರ ಮಾತ್ರ ಅಲ್ಲ, ಈಗಾಕೆ ಗರ್ಭಿಣಿ ಕೂಡ. ದೇವಯ್ಯ, ಬಾರೋ ಇಲ್ಲಿ. ಪ್ರಪಂಚನೇ ಮುಳುಗೋದಂಗೆ ಯೋಚನೆ ಮಾಡ್ತಾ ಕೂತಿದ್ಯಲ್ಲೋ. ಪ್ರಪಂಚದ ವಿಷಯ ಏನ್ ಹೇಳಿ? ಏನೋ ಆಗ್ಬೇಕಾದ್ದು ಏನೋ ಆಗೋಯ್ತಲ್ಲ ಅಂತ ಸ್ವಾಮಿಯಾರ.
ಇವನೊಬ್ಬ ಹುಚ್ಚಪ್ಪ. ವೀರೇಂದ್ರಪ್ಪನವ್ರು ನಮಸ್ಕಾರ ಸ್ವಾಮಿ. ನಮಸ್ಕಾರ. ಅಂದಾಗ ಒಳ್ಳೆ ಸಮಯಕ್ಕೆ ಸಿಕ್ಕಿದ್ರಿ. ಏನು ಅಂತ ಹೇಳಿ ಸ್ವಾಮಿ, ನಮ್ ಸ್ವಾಮೀಜಿ ಅವರು ನಾಗರಹಾವಿನ ಜೊತೆ ಸರ್ಸಾ ಸಲ್ಲಾಪ ಆಡ್ತಾ ಇದಾರೆ ದೇವ್ರು. ಹೌದಾ? ಹೌದು ಸ್ವಾಮಿ. ನಮ್ ಸ್ವಾಮೀಜಿ ಅಂದ್ರೆ ಸಾಮಾನ್ಯವೇ ಅಲ್ವೇ ದೇವ್ರು. ಬಾರ್ದಾಗಿತ್ತು. ಶಿವನೇ, ನನ್ ಮನ್ಸಿನ ಸಂಕಟ, ನನ್ ಹೊಟ್ಟೆಲಾಗ್ತಾ ಇರೋ ಕಷ್ಟ ಯಾರ್ ತವ ಹೇಳ್ಕೊಳ್ಳೋ, ಯಾರ್ ತವ ಹೇಳ್ಕೊಳ್ಳಿ. ಅವ್ವಾ ಭೂತಾಯಿ, ತಾಳ್ಮೆ ತವರುಣಿಸ್ಕೊಂಡ್ರು ನೀನು ಒಂದ್ ಹೆಣ್ಣಾಗಿ ನಮ್ ಗಿರ್ಜವ್ವ ದುಡ್ಕೊಂಗ್ ಮಾಡ್ಬಿಟ್ಟಲ್ಲವ್ವಾ, ದುಡ್ಕೊಂಗ್ ಮಾಡ್ಬಿಟ್ಟಲ್ಲ. ಅಯ್ಯೋ, ಆ ಸ್ವಾಮೀಜಿ ಅಲ್ವಾ ಇಷ್ಟಕ್ಕೆಲ್ಲ ಕಾರಣ? ಆ ಸ್ವಾಮೀಜಿ ಅಲ್ವಾ? ಏ ಸ್ವಾಮೀಜಿ, ನೀನ್ ಕಳ್ಳ ಸ್ವಾಮೀಜಿ ಕಳ್ಳ. ಪ್ರಪಂಚ ಸ್ವಾಮೀಜಿ, ನೀನ್ ಕಳ್ಳ ಸ್ವಾಮೀಜಿ ಕಳ್ಳ. ಏನೋ ದೇವಯ್ಯ, ಹುಚ್ಚು ಅಂತ ಆಡ್ತಾ ಇದೆಯಲ್ಲೋ? ನಾನ ಹುಚ್ಚ? ಆ ಕಳ್ಳ ಸ್ವಾಮಿ ನಮ್ಗಿರೋ ನೀವು ಹುಚ್ಚರು, ದೊಡ್ಡ ಹುಚ್ಚರು. ಸ್ವಾಮೀಜಿ ಕಳ್ಳ. ಅವ್ವ ತಾಯಿ ಗಂಗವ್ವ,
ನಿನ್ನಷ್ಟೇ ಪರಿಶುದ್ಧಳಾಗಿದ್ ನಮ್ ಗಿರಿಜಮ್ಮನ್ನ ಕಳ್ಳ ಸ್ವಾಮೀಜಿ ಕೆಡಿಸಿ ಕೆರ ಮಾಡ್ಬಿಟ್ಟವ್ನಲ್ಲವ್ವ. ಅಬ್ಬ ಈಗ ಅವಳ ಗತಿ ಏನು? ಸ್ವಾಮೀಜಿ, ನಮ್ಮೂರಿಗೆ ವೇಶ್ಯ ಒಬ್ಬಳು ಬಂದ್ಬಿಟ್ಟಿದ್ದಾಳೆ. ಅವಳಿಂದ ನಮ್ಮ ಊರು ಹುಡುಗರೆಲ್ಲ ಕೆಟ್ಟೋಗ್ತಾ ಇದ್ದಾರೆ. ತಾವು ಅವಳನ್ನ ಊರಿಂದ ಹೊರಗೆ ಕಳಿಸಿದ್ರೆ ನಮ್ಮೂರಿನ ಜನರಿಗೆಲ್ಲ ಒಳ್ಳೇದಾಗುತ್ತೆ. ಶಿವ ಇದ್ದಾನೆ. ಯಾರು? ನನ್ನ ತಂಗಿ ಕಮಲಿ ಬರ್ತಿದ್ದಾಳೆ. ಈ ಹೊತ್ತಿನಲ್ಲಿ ಯಾಕಿಲ್ಲಿ ಬರ್ತಿದ್ದಾಳೆ? ಇಷ್ಟು ದಿವಸ ಎಲ್ಲಿದ್ಲು? ಹೇಗಿದ್ಲು? ಒಬ್ಬ ಕೊಲೆಗಾರ ಅಣ್ಣ ಸ್ವಾಮೀಜಿ ವೇಷದಲ್ಲಿದ್ದಾನೆ ಅಂತ ತಿಳಿದು ಹೋಯ್ತಾ? ಬೇಡ, ನಾನು ಅವಳ ಅಣ್ಣ ಅನ್ನೋದು ಗೊತ್ತಾಗಬಾರ್ದು. ಮತ್ತೆ ಅವಳು ಬಾಳು ಸುಗಮವಾಗಲ್ಲ. ನಾನು ಅವಳ ಅಣ್ಣ ಅನ್ನೋದು ಗೊತ್ತಾಗಬಾರ್ದು. ಸ್ವಾಮೀಜಿ, ನಾನೊಬ್ಳು ಅವಾಗಿನಿ ಸ್ವಾಮೀಜಿ. ನನ್ನೂರು ಅಂತ ನನಗೆ ಯಾರು ಇಲ್ಲ. ಇದ್ದು ಬಣ್ಣನ್ ಕೂಡ ಕಳ್ಕೊಂಡ್ಬಿಟ್ಟೆ. ನನ್ನ ಮಣ್ಣನ್ ಹುಡುಕೊಂಡು ಈ ಊರಿಗೆ ಬಂದೆ. ಈ ಊರವರೆಲ್ಲ ನನಗೆ ವೇಶ್ಯೆ ಅಂತ ಪಟ್ಟ ಕಟ್ಟಿದ್ರು. ಈಗ ಇಲ್ಲಿಂದ ಓಡಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ನಾನು ವೇಶ್ಯೆ ಯಾಕಾದೆ ಅನ್ನೋದು ನಮ್ಮಣ್ಣ ಹೋದ್ಮೇಲೆ ನಾನು ಒಂಟಿಯಾಗ್ಬಿಟ್ಟೆ. ಒಂಟಿಯಾಗಿರು ನನ್ನ ಮೇಲೆ ಊರಿನ ಹಲಂದು ಕಣ್ಬಿತ್ತು. ಊರಲ್ಲಿದ್ದ ಪುಂಡ್ರು ಪೋಖ್ರಿಗಳು ನನ್ನನ್ನು ಕೆಡಿಸೋಕ್ ಪ್ರಯತ್ನ ಪಟ್ರು. ನಾನು ಬಹಳ ದಿನಗಳವರೆಗೂ ಅವ್ರ ಕೈ ಸಿಕ್ತೇ ಇದ್ದೆ. ನನ್ನ ಜೀವನ ಸೌದೆ ಹೊತ್ತು ಮಾರಿ ಬರೋ ಹಂದಿಂದ ನಡೀತಿತ್ತು. ಬಲಾತ್ಕಾರವಾಗಿ ನನ್ನ ಶೀಲನ ಹಾಳು ಮಾಡ್ಬಿಟ್ರು. ಇನ್ನು ಯಾಕೆ ಬದುಕಬೇಕು ಅಂತ ಆತ್ಮಹತ್ಯೆ ಮಾಡ್ಕೊಳಕ್ ಹೋದೆ. ಅದಕ್ಕೆ ಮುಂಚೆ ನಮ್ಮ ಅಣ್ಣನ್ ನೋಡ್ಬೇಕು ಅಂತ ಊರೂರ್ ಅಲ್ಕೊಂಡು ಇಲ್ಲಿಗೆ ಬಂದೆ. ಈ ಊರಿನ ಹುಡುಗರು ಪರಿಚಯ ಆದ್ರು. ಅವರೇ ಇಲ್ಲೊಬ್ರು ಸ್ವಾಮೀಜಿ ಇದ್ದಾರೆ. ಅವ್ರ ಪವಾಡ ಪುರುಷರು ನಿಮ್ಮಣ್ಣ ಎಲ್ಲಿದ್ದಾನೆ ಅನ್ನೋ ವಿಷಯನ ಖಂಡಿತ ಹೇಳ್ತಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಇಲ್ಲೇ ಇದ್ದು ಬಿಟ್ಟೆ. ಜೊತೆಗೆ ಊರಿನ ಹುಡುಗರು ನನ್ನ ಹತ್ರ ಪಳಗೋದ್ ನೋಡಿ ಹಿರಿಯರಿಗೆಲ್ಲ ಬೇಜಾರಾಯ್ತು. ಅದಕ್ಕೆ ನನ್ನನ್ನು ಊರವರೆಲ್ಲ ಇಲ್ಲಿಂದ ಓಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ನಿನ್ನ ಹತ್ರನೂ ಬಂದು ಹೇಳಿದ್ದಾರೆ, ದಯವಿಟ್ಟು
ನಮ್ಮಣ್ಣ ಎಲ್ಲಿದ್ದಾನೆ ಅಂತ ಹೇಳಿ. ನನಗಷ್ಟೇ ಸಾಕು ಸ್ವಾಮೀಜಿ, ಅಷ್ಟೇ ಸಾಕು. ಬದುಕಿದ್ದೀನಿ. ಯಾಕೆ ಸ್ವಾಮೀಜಿ ನನ್ನ ಮೇಲೆ ಅಪನಂಬಿಕೆನೆ? ಯಾಕಿನ್ನು ಮೌನವಾಗಿದ್ದೀರಿ? ನನ್ನ ಮಾತಿನಲ್ಲಿ ಇನ್ನೂ ನಂಬಿಕೆ ಬರ್ಲಿಲ್ವೇ? ನನ್ನ ಅರ್ಥ ಮಾಡ್ಕೊಳ್ಳಿ ಸ್ವಾಮೀಜಿ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಿದ್ದೀನಿ ಕಮಲಿ, ಅರ್ಥ ಮಾಡ್ಕೊಂಡಿದ್ದೀನಿ. ಸುಂದ್ರಣ್ಣ, ಅಳ್ಬೇಡ ಕಮಲಿ, ಅಳ್ಬೇಡ. ಕಮಲಿ ಅಳ್ಬೇಡಮ್ಮ, ನಾನಿನ್ನೂ ಬದುಕಿದ್ದೀನಿ. ಯಾಕೆ ವೇಷ ಅಂತ ನೋಡ್ತಾ ಇದೀಯಾ? ಪೊಲೀಸ್ನವರನ್ನ ತಪ್ಪಿಸ್ಕೊಂಡು ಈ ಊರಿಗೆ ಬಂದೆ. ನಿನಗೆ ವೇಷೆಯನ್ನು ಪಟ್ಟ ಕಟ್ಟಿದ ಜನ ನನಗೆ ಸ್ವಾಮೀಜಿ ಅನ್ನೋ ಪದವಿ ಕೊಟ್ಟರು. ನಿನ್ನ ಬಾಳಿಗೆ ನಾನು ಪರೋಕ್ಷವಾಗಿ ನೆರಳಾಗ್ತೀನಮ್ಮ, ನೆರಳಾಗ್ತೀನಿ. ಕಮಲಿ, ನನ್ನ ನಿನ್ನ ಸಂಬಂಧ ಏನು ಅಂತ ಅಳ್ಬೇಡ ಕಮಲಿ, ಅಳ್ಬೇಡ. ಕಮಲಿ ಅಳ್ಬೇಡಮ್ಮ, ನಾನಿನ್ನೂ ಬದುಕಿದ್ದೀನಿ. ಯಾಕೆ ವೇಷ ಅಂತ ನೋಡ್ತಾ ಇದೀಯಾ? ಪೊಲೀಸ್ನವರನ್ನ ತಪ್ಪಿಸ್ಕೊಂಡು ಈ ಊರಿಗೆ ಬಂದೆ. ನಿನಗೆ ವೇಷೆಯನ್ನು ಪಟ್ಟ ಕಟ್ಟಿದ ಜನ ನನಗೆ ಸ್ವಾಮೀಜಿ ಅನ್ನೋ ಪದವಿ ಕೊಟ್ಟರು. ನಿನ್ನ ಬಾಳಿಗೆ ನಾನು ಪರೋಕ್ಷವಾಗಿ ನೆರಳಾಗ್ತೀನಮ್ಮ, ನೆರಳಾಗ್ತೀನಿ. ಕಮಲಿ, ನನ್ನ ನಿನ್ನ ಸಂಬಂಧ ಏನು ಅಂತ ಈ ಊರಿನ ಜನಗಳಿಗೆ ಗೊತ್ತಾಗ್ಬಿಡ್ತಮ್ಮ. ಅಣ್ಣ, ಇದು ನಮ್ಮ ಕರ್ಮ ಕಮಲಿ, ನಮ್ಮ ಕರ್ಮ. ಸ್ವಾಮೀಜಿ, ಸ್ವಾಮೀಜಿ, ಸ್ವಾಮೀಜಿ ಅನ್ನೋ ಪದಕ್ಕೆ ನೀವು ದ್ರೋಹ ಮಾಡ್ಬಿಟ್ರಲ್ಲ. ನಿಮ್ಮನ್ನ ದೇವ್ರು ಅಂತ ನಂಬ್ಕೊಂಡಿದ್ ನನಗೆ ಎರಡು ಬಗದ್ ಬಿಟ್ರಿ. ನಿಮ್ಮನ್ನ ಮನಸಾರ ಪ್ರೀತಿಸಿ ನನ್ನನ್ನೇ ನಾನು ಅರ್ಪಿಸ್ಕೊಂಡಿದ್ದಕ್ಕೆ ಇದೇನಾ ನೀವು ಮಾಡೋ ಉಪಕಾರ? ಗಿರಿಜಾ, ನಿಮ್ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡಿದ್ ನನಗೆ ಮೋಸ ಮಾಡ್ಬಿಟ್ರಿ. ಈಗ ನಾನ್ ಸಾಲ್ದು ಅಂತ ಚೇಚೆ ಆ ಸೂಳೆ ಬೇರೆ ಬೇಕಾಯ್ತೆ ನಿಮಗೆ? ಗಿರ್ಜಾ, ಅವಳು ನನ್ಗಿಂತಲೂ ಚೆನ್ನಾಗಿದ್ದಾಳೆ ಅಂತ ಹೇಳಕ್ ಬರ್ತಿದ್ದೀರಾ, ಅಥವಾ ನನಗ್ ಮಾಡಿದ ಮೋಸನೇ ಅವಳಿಗೂ ಮಾಡಿ ಮುಗಿಸ್ತೀನಿ ಅಂತ ಹೇಳ್ತಿದ್ದೀರಾ? ಗಿರಿಜಾ, ಗಿರಿಜಾ, ನನ್ನ ಮಾತು ಕೇಳು. ಇನ್ನೂ ಕೇಳ್ಬೇಕಾ? ನಿಮ್ ಮಾತು ಕೇಳ್ತಾನೆ ನನ್ ಶೀಲಾನೇ ನಾನ್ ಕಳ್ಕೊಂಡೆ. ಇನ್ನೂ ಕೇಳ್ಬೇಕು ಅಂದ್ರೆ ನಾನ್ ಪ್ರಾಣ ಕಳ್ಕೋಬೇಕಷ್ಟೇ. ನಿಮ್ ಬಗ್ಗೆ ಎಷ್ಟೋ ಕಲ್ಪನೆ ಕನಸುಗಳನ್ನು ಕಟ್ಕೊಂಡಿದ್ದೆ, ಆಸೆ ಆಕಾಂಕ್ಷೆಗಳನ್ನ ತುಂಬಿಕೊಂಡಿದ್ದೆ. ಕಡೆಗೆ ನನ್ ಉಳಿದಿದ್ದು ನಿರಾಶೆಯೊಂದೇ. ಸ್ವಾಮೀಜಿ, ಕಡೆಯದಾಗ ನಿಮ್ಗೊಂದು ಮಾತು ಹೇಳ್ತಿದ್ದೀನಿ. ನನ್ ಸರ್ವಸ್ವನು ಧಾರೆ ಎರೆದು ನಿಮ್ಮೊಬ್ಬನೇ ನಂಬ್ಕೊಂಡಿದ್ ನನಗ್ ಮಾಡಿದ್ ಮೋಸನ ಆ ಹುಡುಗಿಗೂ ಮಾಡ್ಬೇಡಿ. ಗಿರಿಜಾ, ಗಿರಿಜಾ, ನನಗೆ ಮಾತಾಡೋಕೆ ಅವಕಾಶ ಇಲ್ಲ. ನಿಮಗ್ ಮಾತಾಡೋಕೆ ಅವಕಾಶ ಕೊಟ್ರೆ ಮತ್ತೆ ನಾನೆಲ್ಲಿ ಕುಸ್ತೋಗ್ತೀನಿ ಅನ್ನೋ ಭಯ ನನಗೆ. ನಿಮ್ ಮಾತು ನನಗ್ ಬೇಕಿಲ್ಲ, ನಿಮ್ ಮುಖ ದರ್ಶನ ನನಗ್ ಬೇಕಿಲ್ಲ, ಯಾವ್ದು ನನಗ್ ಬೇಕಿಲ್ಲ, 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 ಬೇಕಿಲ್ಲ.
ಇಲ್ಲ ನಾನು ಉಳಿಸ್ಲೇಬೇಕು ಅಂತಿರೋ. ಡಾಕ್ಟ್ರೆ, ಇಂಥ ಸಮಯದಲ್ಲಿ ವಾದ ವಿವಾದ ಮಾಡ್ತಿದ್ದೀರಲ್ಲ. ಸಾವುಕಾರ್ರೆ, ಇಂಥ ವಿಷಯದಲ್ಲಿ ಮಾತ್ರ ನೀವು ತಲೆ ಹಾಕ್ಬೇಡಿ. ಹೇಳಿ ಸ್ವಾಮೀಜಿಗಳೇ, ಊರಿನ ಜನರಿಗೆ ಕಾಯಿಲೆ ಬಂದಾಗ ಬರೀ ವಿಭೂತಿ ಕೊಟ್ಟೆ ವಾಸಿ ಮಾಡಿದ್ರಿ. ಅದೇ ವಿಭೂತಿ ಈಗ ನಿಮ್ ಪ್ರಾಣ ಉಳಿಸಲ್ಲೇನು? ಡಾಕ್ಟ್ರೆ, ಸ್ವಾಮೀಜಿಗೆ ಸ್ವಲ್ಪ ಸುಮ್ಮನಿರಿ. ಹೇಳಿ ಸ್ವಾಮೀಜಿಗಳೇ, ನಿಮ್ ಪ್ರಾಣನ ಈಗ ನಾನು ಉಳಿಸ್ತೀನಿ. ಅದಕ್ಕೆ ಮೊದಲು ನೀವು ಯಾರು ಏನು ಏನೋ ನನ್ ತೆಗಿಬೇಕು. ಅಯ್ಯೋ ಪಾಪ, ಮಾಡ್ದ ಕರ್ಮ ಬಿಡುತ್ತಪ್ಪ. ಸ್ವಾಮೀಜಿಗಳಿರೋ ಇಂಥ ಸ್ಥಿತಿಲಿ ಹ್ಯಾಕ್ ಸಾಧ್ಯ ಡಾಕ್ಟ್ರೆ? ಯಾಕಾಗಲ್ಲ? ಸ್ವಾಮೀಜಿಗಳು ಪವಾಡ ಪುರುಷರು, ದೈವ ಸಮರ್ಥರು, ಹಾಗೆ ಹೀಗೆ ಅಂತೇಳಿ ಬಿಡ್ಕೊಟ್ರಿ. ಅದಕ್ಕೆ ಇವರು ನಮ್ ಬರೀ ಮಾನವರು ಅಂತಂದ್ರು. ಇಂಥ ಪವಾಡ ಪುರುಷರು ಯಾವರಿಂದ ಬಂದ್ರು, ಏನಾಗಿದ್ರು ಅನ್ನೋದನ್ನ ತಿಳಿಯೋದಕ್ಕೆ ಒಳ್ಳೆ ಸಮಯ ಅಲ್ವೇ ಸಾವುಕಾರ್ರೆ? ಹೇಳಿ ಸ್ವಾಮೀಜಿ. ಬೇಡಿ ಡಾಕ್ಟ್ರೆ, ಇನ್ನು ಸಮಯ ಮೀರ್ತು ಅಂದ್ರೆ ಸ್ವಾಮೀಜಿ ಜೀವಕ್ಕೆ ಅಪಾಯ ಆಗ್ಬೋದು. ದಯವಿಟ್ಟು ನಂಗೋಸ್ಕರ ಉಳಿಸ್ಕೊಡಿ. ಇಷ್ಟೆಲ್ಲ ಆದ್ಮೇಲೂ ಸ್ವಾಮೀಜಿಗೆ ಹೇಳ್ಬೇಕು ಅನ್ನೋ ಪರಿಜ್ಞಾನ ಮುಳ್ಳಿಲ್ವೇನೋ ಪಾಪ. ಹೇಳ್ತೀನಿ ಡಾಕ್ಟ್ರಿ, ಹೇಳ್ತೀನಿ. ಇಷ್ಟಕ್ಕೆಲ್ಲ ಕಾರಣ ನಾನೇ. ನಾನೊಬ್ಬ ಕೊಲೆಗಾರ. ಪೊಲೀಸ್ನವ್ರಿಗೆ ವಂಚಿಸಿ ಈ ಊರಿಗೆ ಬಂದೆ. ನೀವೆಲ್ಲ ನನ್ನನ್ನು ಸ್ವಾಮೀಜಿ ಅಂತ ಕರೆದ್ರಿ. ಕಮಲಿ, ಕಮಲಿ, ಸುಂದರಣ್ಣ, ಈ ನನ್ನ ತಂಗಿಗೂ ನಾನು ಸಾಕೋಕ್ಕಾಗ್ಲಿಲ್ಲ. ಇವಳು ವೇಷೆ ಆದ್ಲು. ನನ್ನನ್ನೇ ನಂಬ್ಕೊಂಡಿದ್ದೆ ಗಿರಿಜೆಗೆ ನಾನು ಮೋಸ ಮಾಡಿಬಿಟ್ಟೆ. ಗಿರಿಜಾ, ಗಿರಿಜಾ, ಗಿರಿಜವ್ವ, ಅವ್ವ, ಏನವ್ವ ಇದು ನೀನ್ ಮಾಡ್ಕೋತಾ ಇರೋ ಕೆಲಸ? ದೇವಯ್ಯ, ಗಿರಿಜವ್ವ, ತುಡುಕೋದು ದೊಡ್ಡದಲ್ಲವ್ವ, ಮುಂದಾಲೋಚನೆ ದೊಡ್ಡದು ಕಣವ್ವ, ಮುಂದಾಲೋಚನೆ ದೊಡ್ಡದು. ಅವ್ವ, ತಪ್ಪು ನಿಂದಲ್ಲವ್ವ, ನಮ್ ದಣಿಗಳದು ಕಣವ್ವ, ನಮ್ ದಣಿಗಳದು. Arrest him. ದಣಿಯಾರ, ಹಿಂದೆ ನಾನು ಹೇಳ್ತಾ ಇದ್ದಿದ್ದ ಜ್ಞಾಪಕದಾಗ ಆಯ್ತಾ ದಣಿಯಾರ? ಮಗಳ ಮದ್ವೆ ವಯಸ್ಸಿ ಬಂದವಳೆ ಬಿರಿನ್ ಮದ್ವೆ ಮಾಡಿಸ್ಬಿಡಿ ಅಂತ ನಾ ಹೇಳಿದ್ದಕ್ಕೆ ಬರೋ ಗಂಡುಗಳು ತಾವ್ ದುಡ್ಡಿಲ್ಲ ಕಾಸಿಲ್ಲ ಅಂತ ತಾವ್ ಕಾಲ ತಳ್ಳಿಬಿಟ್ರಿ. ಅದಕ್ಕೆ ಆ ಸ್ವಾಮೀಜಿ ನಂಗೋಸ್ಕರ ಉಳಿಸ್ಕೊಡಿ ಅಂತ ನಮ್ ಗಿರಿಜವ್ವ ಕೇಳ್ಕೊಂಡಿದ್ವು ಆ ಡಾಕ್ಟರ್ನ. ಏನ್ ಹೇಳ್ತಾ ಇದೆಯೋ ದೇವಯ್ಯ? ಓ, ಇನ್ನು ಏನು ಅಂತ ಬಿಡಿಸಿ ಹೇಳ ದಣಿಯಾರ. ಆ ಕಳ್ಳು ಸ್ವಾಮೀಜಿ ಪಿಂಡ ಗಿರಿಜವನ್ ಹೊಟ್ಟೆ ಬೆಳೀತಾ ಐತೆ ದಣಿಯಾರ, ಬೆಳೀತಾ ಐತೆ ದಣಿ. ಗಿರಿಜಾ, ನಾನೆಂದೂ ನಿನಗೆ ಮೋಸ ಮಾಡಲ್ಲ. ನೀನು
ನನಗೋಸ್ಕರ ಕಾದಿರ್ತೀಯ? ಕಮಲಿ ನನ್ನ ತಂಗಿ, ಅವಳನ್ನ ಜೋಪಾನವಾಗಿ ನೋಡ್ಕೊ.